ಇರ್ತಕ್ಕಂತಹ ಪರ್ಸೆಂಟೇಜ್ ಅಲ್ಲಿ ಸಿ ಗುಂಪಿಗೆ 5% ಹಂಚಿಕೆ ಮಾಡಿ 1% ಅನ್ನು ಅಲೆಮಾರಿಗಳಿಗೆ ಕೊಡಲಿ, 4% ಅನ್ನು ಕೊಲಂಬೋ ಸಮುದಾಯಗಳಿಗೆ, ಬಂಜಾರ ಸಮುದಾಯಗಳಿಗೆ ಕೊಡಲಿ ಅನ್ನುವಂತಹ ಬೇಡಿಕೆಯಾಗಿರುತ್ತದೆ. ಅದೇ ರೀತಿಯಾಗಿ ರಾಷ್ಟ್ರದಿಂದ ಬಂದಾಗ ಈಗ 15% ನಲ್ಲಿ 2 ಪೋಸ್ಟ್ಗಳು ಬಂದಾಗ ಅದನ್ನು ಜನರಲ್ ಎಸ್ಸಿ ಅಂತ ಮಾಡಿರುವಂತೆ 3, 4, 5, 7, 8, 10, 11, 13 ಮತ್ತು 14ನೇ ಪೋಸ್ಟ್ಗಳನ್ನ ಬಂದಾಗ ಸಮ ಸಂಖ್ಯೆಯಲ್ಲಿ ABC ಗ್ರೂಪ್ಗೆ ಹಂಚಿಕೆ ಮಾಡಿ ಉಳಿದಂತಹ ಪೋಸ್ಟ್ಗಳನ್ನ ಜನರಲ್ ಎಸ್ಸಿ ಆಗಿ ಮಾಡಲಿ ಅನ್ನುವಂತಹ ನೆಕ್ಸ್ಟ್ ಬೇಡಿಕೆ ಇರುತ್ತದೆ. ಈ ಎಲ್ಲಾ ವಿಷಯಗಳು ತೀರ್ಮಾನ ಆಗುವವರೆಗೆ ಸರ್ಕಾರ ಇಲ್ಲಿವರೆಗೆ ಆಗಿರ್ತಕ್ಕಂತಹ ನೋಟಿಫಿಕೇಶನ್ಗಳನ್ನ, ಸುತ್ತೋಲೆಗಳನ್ನ, ಆದೇಶಗಳನ್ನ ಹಿಂದಕ್ಕೆ ಪಡೆದು ಮತ್ತೆ ಹೊಸ ಆದೇಶಗಳನ್ನ ಹೊರಡಿಸಿ ಎಲ್ಲರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಮನವಿಗಳನ್ನ ನಾವು ಸರ್ಕಾರಕ್ಕೆ ಇವತ್ತು ಕೊಡ್ತಾ ಇದ್ದೀವಿ. ಸರ್ಕಾರ ಈ ಮನವಿಗಳನ್ನ ಬದಿಗೊತ್ತಿ ತಾನು ನಡೆದಿದ್ದೇ ದಾರಿ ಅನ್ನುವಂತಹ ತೀರ್ಮಾನವನ್ನ ಮಾಡಿದಂತಹ ಪಕ್ಷದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಕಾಂಗ್ರೆಸ್ ಹಠಾತ್ ಬಚಾವ್ ಅನ್ನುವಂತಹ ಒಂದು ಘೋಷಣೆಯೊಂದಿಗೆ ನಾವು ಬೀದಿಗಿಳಿಬೇಕಾದಂತಹ ಅನಿವಾರ್ಯತೆ ಬರುತ್ತದೆ. ಹೀಗಾಗಿ ಈ ಕೊಲಂಬೋ ಸಮುದಾಯಗಳ ಪರವಾಗಿ ಇವತ್ತು ನಾವು ಜುಡೋ ಬಂಜಾರ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳ ಮೂಲಕ ಈ ಸಮಾಜದ ಗಣ್ಯ ವ್ಯಕ್ತಿ ಮತ್ತು ಎಲ್ಲ ಪ್ರಮುಖರ ಮೂಲಕ ನಾನು ಸರ್ಕಾರಕ್ಕೆ ಇವತ್ತು ಈ ಮನವಿಯನ್ನ ಸಲ್ಲಿಸುತ್ತಿದ್ದೇನೆ. ಮತ್ತು ಪತ್ರಕರ್ತರು, ಮೀಡಿಯಾದವರಿಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. बातें कर